ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ಎಲ್ಲರೂ ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದೀರಾ, ಬಟ್ ಲಾಸ್ಟ್ ಮಿನಿಟ್ ಒಂದು ಸಜೆಷನ್ಸ್ ಅಂತ ನಾನು ಕೊಡೋಕೆ ಬಂದಿದ್ದೀನಿ. ಹೌ ಟು ಸ್ಕೋರ್ 100 ಔಟ್ ಆಫ್ 100 ಇನ್ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಪೇಪರ್. ಓಕೆ, ಲೆಟ್ ಸ್ಟಾರ್ಟ್. ಬಹುತೇಕ 80-90% ಪ್ರಶ್ನೆಗಳು ನೇರವಾಗಿ ಪಠ್ಯ ಪುಸ್ತಕದಿಂದಲೇ ಬರುತ್ತದೆ. ಬೇರೆ ಏನೂ ಕೇಳೋದಿಲ್ಲ, ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಓಕೆ, ಪ್ರತಿ ಪಾಠಕ್ಕೂ ನೆನಪಿಡಬೇಕಾದ ಒಂದು ಅಂಶ ಯಾವುದು, ಪಾಠ ಯಾವುದು, ಅದರ ಥೀಮ್ ಯಾವುದು, ಅದರ ಸಂದೇಶ, ಇದು ಮೇನ್. ಈ 3 ಪಾಯಿಂಟ್ಸ್ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಿಮಗೆ ಬಾಯಟ್ ಹೊಡೆಯೋ ಅವಶ್ಯಕತೆನೇ ಇರಲ್ಲ ಈ 3 ಪಾಯಿಂಟ್ಸ್ ನೆನಪಲ್ಲಿ ಇಟ್ಕೊಂಡ್ರೆ. ಯಾವ ಪಾಠ, ಅದು ನೇಮು ಅಥವಾ ಗದ್ಯ, ಅದರದ್ದು ನೇಮು, ಅದರಲ್ಲಿ ಏನು ಥೀಮ್ ಇದೆ, ಏನದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅದನ್ನು ನೆನ್ಪಿಟ್ಕೊಳ್ಳಿ. ಜೊತೆಗೆ ಸಂದೇಶ, ಫೈನಲ್ ಮೆಸೇಜ್ ಏನು ಹೇಳಿದ್ದಾರೆ ಅದನ್ನು ನೆನ್ಪಿಟ್ಕೊಳ್ಳಿ ಸಾಕು. ರಿವೈಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಜೊತೆಗೆ ನೀವು ಎಕ್ಸಾಮಿನೇಷನಲ್ಲಿ ಕೂತು ಆನ್ಸರ್ ಬರೆಯುವಾಗ ಯಾವುದೇ ಕ್ವಶನ್ಗಳದ್ದು ಆನ್ಸರ್ನ ನೀವು ಮರೆಯಲ್ಲ. ಸೊ ಬಾಯಟ್ ಹೊಡೆದ್ರೆ ನಿಮಗೆ ಮರ್ತೋಗ್ಬಿಡುತ್ತೆ. ಓಕೆ, ಉದಾಹರಣೆ ಯಾವುದು, ಈಗ ಪಾಠ ನಮ್ಮ ಭಾಷೆ. ಸೊ ಥೀಮ್ ಏನದು, ಮಾತೃಭಾಷೆ ಒಂದು ಥೀಮ್ ಅಂತ ಇಟ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೆಕ್ಸ್ಟ್ ಸಂದೇಶ, ಭಾಷೆ ನಮ್ಮ ಗುರುತು, ಅದಕ್ಕೆ ಗೌರವ ಕೊಡಬೇಕು ಅನ್ನೋದೊಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಓಕೆನಾ. ನೆಕ್ಸ್ಟ್ ಶಬರಿ ಪಾಠ, ಶಬರಿ ಥೀಮ್ ಭಕ್ತಿ ಅನ್ನೋ ಥೀಮ್ ಅಂಡರಲ್ಲಿ ಶಬರಿ ಅನ್ನೋ ಪಾಠದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಸಂದೇಶ ಏನು, ನಿಷ್ಠೆ ಮತ್ತು ಭಕ್ತಿ. ಸೊ ಇದು ಫೈನಲ್ ಮೆಸೇಜ್. ಸೊ ಈ ಥರ ಎಲ್ಲ ಪಾಠದ್ದು ನೆನ್ಪಿಟ್ಕೊಳ್ಳಿ. ಸೊ ನೇಮು, ಥೀಮು, ಜೊತೆಗೆ ಸಂದೇಶ, ಜೊತೆಗೆ ಇದರಲ್ಲಿ ಪೊಯಮಲ್ಲಿ ಪೊಯೆಟ್ ನೇಮ, ಕವಿಯ ಹೆಸರು, ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಪದ್ಯದ ಮೂಲಗಳನ್ನು ನೆನಪಿಟ್ಟುಕೊಳ್ಳಿ. ಪದ್ಯ, ಪ್ರತಿಯೊಂದು ಪದ್ಯದಲ್ಲಿ 3 ವಿಷಯಗಳನ್ನು ನೆನಪಿಡಿ. ಅದು ಪೊಯೆಟ್ ನೇಮ್, ಥೀಮು, ಸಂದೇಶ. ನಾನು ಅವಾಗಲೇ ಹೇಳಿದೆ. ಸೊ ಮೇಯ್ನ್ ಆಗಿ ಹೆಸರು, ಯಾವ ಪಾಠ ಅಥವಾ ಪದ್ಯ ಅದನ್ನು ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಥೀಮ್ ಏನಿದೆ, ಅದ್ರ ಮೆಸೇಜ್ ಏನು. ಸೊ ಪದ್ಯದಲ್ಲಿ ಪೊಯೆಟ್, ಕವಿಯ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಹಸಿರು. ಸೊ ಅದರಲ್ಲಿ ಕವಿಯ ಹೆಸರು, ಅದನ್ನು ನಾನು ಟೈಪ್ ಮಾಡೋದನ್ನು ಮರ್ತಿದ್ದೀನಿ. ಥೀಮ್ ಏನು, ಹಸಿರು ಅನ್ನೋ ಪದ್ಯದಲ್ಲಿ ಏನು ಥೀಮ್, ಮೇನ್ ಕಾನ್ಸೆಪ್ಟ್ ಏನಿದೆ, ಪ್ರಕೃತಿ. ಸೊ ಸಂದೇಶ ಏನು, ಪರಿಸರ ಸಂರಕ್ಷಣೆ. ನಾವು ಪರಿಸರನ ಹಾಳು ಮಾಡಬಾರ್ದು, ಅದನ್ನು ಸಂರಕ್ಷಣೆ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು, ಒಳ್ಳೆಯದು ಅನ್ನೋದ್ರ ಬಗ್ಗೆ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಸೊ ಈ ಥರ ನೆನ್ಪಿಟ್ಕೊಂಡು ಓದಿದಾಗ ನಿಮಗೆ ಯಾವುದೇ ಕಾರಣಕ್ಕೂ ಯಾವ ಕಾನ್ಸೆಪ್ಟ್ ಕೂಡ ಮರೆಯೋದಿಲ್ಲ. ಈ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಇದು ಹೆಚ್ಚಿನ ಪದ್ಯದ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಲು ಸಹಾಯ ಮಾಡುತ್ತದೆ. ಪದ್ಯ ಅಥವಾ ಗದ್ಯ ಎರಡಕ್ಕೂ ಈ ಥರ ಪ್ಯಾಟರ್ನ್ ನೀವು ನೆನ್ಪಿಟ್ಕೊಂತು ಅಂದರೆ ಸೊ ಕ್ಲೀನಾಗಿ ನೆನಪಿರುತ್ತೆ, ಆರಾಮಾಗಿ ಆನ್ಸರ್ ಅಟೆಂಡ್ ಮಾಡ್ಬೋದು. ಪರಿಪೂರ್ಣ ಉತ್ತರ ಮಾದರಿಯನ್ನು ಕಲಿಯಿರಿ. ಕರೆಕ್ಟ್ ಪ್ಯಾಟ್ರನ್ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಸ್ಟ್ 3 to 4 ಮಾರ್ಕ್ಸ್ ಕ್ವಶನ್ನಲ್ಲಿ ಹೇಗೆ ಆನ್ಸರ್ ಮಾಡಬೇಕು. ಒಂದು ಇಂಟ್ರಡಕ್ಷನ್ ಲೈನು, ಪಕ್ಕಾ ಕ್ಲಾರಿಟಿ ಇರೋ ಇಂಟ್ರಡಕ್ಷನ್ ಲೈನು. ಸೊ ಆ ಇಂಟ್ರಡಕ್ಷನ್ ಲೈನ್ ನೋಡಿದ ತಕ್ಷಣ ಎವ್ಯಾಲ್ಯೂಯೇಟರ್ಗೆ ಗೊತ್ತಾಗ್ಬಿಡುತ್ತೆ, ಓ ಇವನು ಚೆನ್ನಾಗಿ ಓದಿದ್ದಾನೆ ಅನ್ನೋದೊಂದು ಒಂದು ಗುಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾರ್ಕ್ಸ್ಗೆ ಸಂಬಂಧಪಟ್ಟಂಗೆ ಸೊ 3 ಮಾರ್ಕ್ಸ್ ಇದ್ದರೆ 4 ಪಾಯಿಂಟ್ ಬರೀರಿ. ಸೊ ಯಾಕೆ ಅಂತಂದರೆ ಫಸ್ಟು ಇಂಟ್ರಡಕ್ಷನ್ ಒಂದು ಲೈನ್ ಇರುತ್ತೆ, 4 ಪಾಯಿಂಟು, ಕೆಳಗಡೆ ಒಂದು ಕನ್ಕ್ಲೂಷನ್. ಸೊ 6 ಪಾಯಿಂಟ್ ಆಗುತ್ತಾ. ಸೊ ಆ ಥರ ಡಿಪೆಂಡಿಂಗ್ ಅಪಾನ್ ಮಾರ್ಕ್ಸ್. ಸೊ ಅದನ್ನು ಬರ್ಕೊಳ್ಳಿ. ಸೊ 4 ಅಂಕಗಳ ಉತ್ತರದ ಸ್ವರೂಪ ಹೆಂಗೆ ಅಂತಂದರೆ ಫಸ್ಟು ಪರಿಚಯ, 5-6 ಪಾಯಿಂಟ್ಸ್ಗಳು, ಕನ್ಕ್ಲೂಷನ್, ಮೆಸೇಜ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಪ್ರಮುಖ ವ್ಯಾಕರಣ ವಿಷಯಗಳು ಅಂದರೆ ಗ್ರಾಮರ್ ಏನಿರುತ್ತೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಏನಂದರೆ ಸಂಧಿ ಬಗ್ಗೆ, ಸಮಾಸ, ವಿಭಕ್ತಿ, ಅಲಂಕಾರಗಳು. ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ಇದರಲ್ಲಿ ಯಾವುದನ್ನು ಬಿಟ್ಟರು ಇದರಲ್ಲಿ ಕ್ವಶನ್ಸ್ ಕೊಟ್ಟೆ ಕೊಡ್ತಾರೆ ಈ ಕಾನ್ಸೆಪ್ಟಲ್ಲಿ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಪರಿಪೂರ್ಣ ಪ್ರಬಂಧ ಮತ್ತು ಪತ್ರ ಬರವಣಿಗೆ. ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ಇಂಪಾರ್ಟೆಂಟ್ ಪ್ಯಾಟ್ರನ್ನ, ನಿಮಗೆ ಪೇಪರ್ ಎಷ್ಟೇ ಟಫ್ ಇದ್ರೂ ಕೂಡ ನಿಮಗೆ ಈ ಒಂದು ಪ್ರಬಂಧ ಅಥವಾ ಪತ್ರ ಅಂದರೆ ಎಸ್ಸೆ ಅಥವಾ ಲೆಟರ್ ರೈಟಿಂಗಲ್ಲಿ ಮಾರ್ಕ್ಸ್ ಬಂದೇ ಬರುತ್ತೆ. ಆ ಪ್ಯಾಟರ್ನ್ ಹೆಂಗಿರಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ನಾನು ನಿಮಗೆ ಪ್ರೀವಿಯಸ್ ಇಯರ್ ಟಾಪರ್ ಆನ್ಸರ್ ಶೀಟ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕನ್ನಡದಲ್ಲಿ 100 ಸ್ಕೋರ್ ಮಾಡಿರೋ ಟಾಪರ್ ಆನ್ಸರ್ ಶೀಟ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನೋಡಿ. ಸೊ ಎಷ್ಟು ಮಾರ್ಕ್ಸ್ ಇದೆ, ಇದು ನೇಮು, ಯಾವ ರಿಜಿಸ್ಟರ್ ನಂಬರ್, ಅದೆಲ್ಲ ಇದು ಮಾಡಿಬಿಟ್ಟಿದ್ದೀನಿ, ಬ್ಲರ್ ಮಾಡಿದ್ದೀನಿ. ಸೊ ದಟ್ ಇಂಗ್ಲೀಷ್ ಮೀಡಿಯಮ್
ಸ್ಟೂಡೆಂಟ್ದು ಫಸ್ಟ್ ಪೇಪರ್ ಕನ್ನಡ ಪೇಪರ್ ಸಬ್ಜೆಕ್ಟ್ದು. ಓಕೆನಾ? ಸೊ ಟೋಟಲ್ ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ 100/100. ಇಲ್ಲಿ ನೋಡಿ 100/100 ಮಾರ್ಕ್ಸ್ ಬಂದಿರೋದು. ಸೊ ಅವ್ರದ್ದು ಆನ್ಸರ್ ರೈಟಿಂಗ್ ಹೆಂಗಿದೆ, ಸ್ಕಿಲ್ಸ್ ಹೆಂಗಿದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ ಬನ್ನಿ. ಸೊ ಫಸ್ಟ್ ಮೇಯ್ನ್ ಹಾಕಬೇಕು. ಅದಾದಮೇಲೆ ಅದರಲ್ಲಿರೋ ಕ್ವಶನ್ ನಂಬರ್ಗಳನ್ನ ಹಾಕಬೇಕು. ಸಿರೀಸಲ್ಲಿ ಬರ್ಕೊಂಡು ಹೋಗಿ ಈ ಪೇಪರಲ್ಲೂ ಕೂಡ ಆ ಸ್ಟೂಡೆಂಟು ಸಿರೀಸಲ್ಲಿ ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನ್ ಆ ಸಿರೀಸ್ ಪ್ಯಾಟರ್ನಲ್ಲೇ ಆನ್ಸರ್ನ ಬರ್ಕೊಂಡು ಹೋಗಿದ್ದಾರೆ. ಸೊ ದಟ್ ಎವ್ಯಾಲ್ಯೂಯೇಟರ್ಗೆ ಈಸಿ ಆಗುತ್ತೆ. ಕೀ ಆನ್ಸರ್ ನೋಡ್ತಾರೆ, ಇದು ಸೀರೀಸಲ್ಲಿ ಇದೆ, ಫಸ್ಟ್ನೇ ಕ್ವಶನ್, ಓಕೆ, ಸೆಕೆಂಡ್ ಕ್ವಶನ್, ಈ ಥರ ಆನ್ಸರ್ನ ಈಸಿಯಾಗಿ ಎವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಫಸ್ಟ್ ಮೇನಲ್ಲಿ 6 ಕ್ವಶನ್ನು. ಸೊ ಕ್ವಶನ್ ನಂಬರ್ ಹಾಕಿ ಅದು ಆಪ್ಷನ್ ಮಲ್ಟಿಪಲ್ ಚಾಯ್ಸ್ ಇರುತ್ತಲ್ಲ, ಆಪ್ಷನ್ ಹಾಕ್ಬಿಟ್ಟು ಅದ್ರ ಮುಂದೆ ಆನ್ಸರ್ ಬರೀತಾರೆ. ಕೆಲವರು ಕ್ವಶನ್ ನಂಬರ್ ಹಾಕ್ತಾರೆ, ಆಪ್ಷನ್ ಬರ್ತಾರೆ. ಸೊ ಅದು ಓಕೆ, ಬಟ್ ಬರಿಬೇಕಾಗಿರೋದು ಆ್ಯಕ್ಚುಲಿ ಸೊ ಕ್ವಶನ್ ನಂಬರ್ ಹಾಕಿ ಅದ್ರ ಮುಂದೆ ಆಪ್ಷನ್ ಬರೀರಿ, ಆಪ್ಷನಲ್ಲಿ ಏನಿದೆ ಆನ್ಸರ್ ಅದನ್ನು ಬರೆದು ಬನ್ನಿ. ಓಕೆ, ಇವರು 6 ಕ್ವಶನ್ ಆದಮೇಲೆ ಸೊ ಮರ್ತುಬಿಟ್ಟು ಅದ್ರ ಕೆಳಗಡೆನೆ 7 ಅಂದರೆ 7ನೇ ಕ್ವಶನ್ನಿಗೆ 7 ಅಂತ ಬರೆದು ಬಂದಿದ್ದಾರೆ. ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಮೇನಲ್ಲೇ 7ನೇ ಕ್ವಶನ್ ಅಂತ ಬರೆದ್ಬಿಟ್ಟಿದ್ದಾರೆ. ಸೊ ಅದನ್ನು ಗೊತ್ತಿಲ್ಲದ ಮಿಸ್ಟೇಕ್ ಆಗಿ ಅದನ್ನು ಕಾಟ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಒಂದು ಲೈನ್ನ ಮಾರ್ಕ್ ಮಾಡಿದ್ದಾರೆ, ಇದು ಫಸ್ಟ್ ಮೇನು ಮುಗೀತಿಲ್ಲಿಗೆ ಅಂತ. ಸೊ ಅದಾದಮೇಲೆ ಸೆಕೆಂಡ್ ಮೇನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೆಕೆಂಡ್ ಮೇನಲ್ಲಿ 7th ಕ್ವಶನ್ ಸ್ಟಾರ್ಟ್ ಆಗ್ತಾ ಇದೆ, ಅದನ್ನು ಬರೆದಿದ್ದಾರೆ. ಸೊ ಒಂದೊಂದ್ಸತಿ ಇದರ ತಪ್ಪಾಗುತ್ತೆ, ತಲೆ ಕೆಡಿಸ್ಕೊಂಬೇಡಿ. ಬಟ್ ಕ್ಲಿಯರ್ ಕಟ್ ಆಗಿ ಒಂದ್ಸತಿ ಕ್ವಶನ್ ಪೇಪರ್ನ ನೋಡಿ ಅದಾದಮೇಲೆ ಆನ್ಸರ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ನಿಮಗೆ ಇಲ್ಲಿ ಕಾಣುತ್ತೆ ಅನ್ಸುತ್ತೆ ನೋಡಿ. ಓಕೆ, ಥರ್ಡ್ ಮೇನಲ್ಲಿ ಸೊ ಟೋಟಲ್ 17 ಕ್ವಶನ್ಸ್ ಇದೆ. ಸೊ ಆರ್ಡರ್ ವೈಸ್ ಬರೆದಿದ್ದಾರೆ, 7 ಕ್ವಶನ್ನು ಆರ್ಡರ್ ವೈಸ್ ಬರೆದಿದ್ದಾರೆ. ಸೊ ಕೀ ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ, ಕೀ ವರ್ಡ್ಗೆ ಈ ಥರ ಅಂಡರ್ಲೈನ್ ಮಾಡಿದ್ದಾರೆ. ಕೀವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಕೀವರ್ಡ್ಸ್ ನಾನು ಕೊಟ್ಟಿರೋ ಮ್ಯಾಜಿಕಲ್ ವರ್ಡ್ಸ್ ಅಂತ ಏನಿದೆ ಅದನ್ನು ನೀವು ಅಂಡರ್ಲೈನ್ ಅದನ್ನೇ ಬರೀಬೇಕು, ಅಂಡರ್ಲೈನ್ ಮಾಡಬೇಕು. ಅದು ಬಿಟ್ಟು ಬೇರೆ ಯಾವುದೂ ಅಂಡರ್ಲೈನ್ ಮಾಡಬಾರ್ದು ಅಂತ ಅಲ್ಲ. ಸೊ ಯಾವುದೇ ಇಂಪಾರ್ಟೆಂಟ್ ವರ್ಡ್ಸ್, ಕೀ ವರ್ಡ್ಸ್ ಅಂತ ಇದ್ದರೆ ಅದನ್ನು ಅಂಡರ್ಲೈನ್ ಮಾಡಿ. ಇನ್ನೊಂದು, ಇವರೆಲ್ಲ ಆನ್ಸರ್ಸ್ಗಳಿಗೂ ಕೀವರ್ಡ್ಸ್ಗೆ ಅಂಡರ್ಲೈನ್ ಮಾಡಿದ್ದಾರೆ ಅಂತ ಅಂದರೆ ಸಿಸ್ಟಮ್ಯಾಟಿಕ್ ಬರ್ಕೊಂಡು ಹೋಗಿದ್ದಾರೆ. ಸೊ ಇವ್ರ ಹತ್ರ ಟೈಮ್ ಇತ್ತು, ಟೈಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಕ್ಲೀನಾಗಿ ಓದಿದ್ದಾರೆ. ಇದನ್ನು ಈ ಕ್ವಶನ್ ಹಿಂಗೆ, ಈ ಕ್ವಶನ್ ಇದೇ ಥರ ಪ್ಯಾಟರ್ನಲ್ಲಿ ಬರ್ಕೊಂಡು ಹೋಗಬೇಕು ಅನ್ನೋದನ್ನು ಬರ್ದಿದ್ದಾರೆ. ಸೊ ಆ ಟೈಮ್ ನಿಮ್ಮ ಹತ್ರನೂ ಇರುತ್ತೆ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇವ್ರು ಕ್ಲೀನಾಗಿ ಬರ್ದಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ಸೊ ಟೈಮ್ ಇದೆ, ಗೊತ್ತಿರೋ ಆನ್ಸರ್ಸ್ ಕ್ಲೀನಾಗಿ ಬರ್ಕೊಂಡು ಹೋಗಿದ್ದಾರೆ. ಓಕೆ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಆನ್ಸರ್ಸ್ನ ಬರೀರಿ. ಸೊ ಇದು 4th ಮೇನು. ಓಕೆ, ಇದು 4th ಮೇನಲ್ಲಿ ಆನ್ಸರ್ಸ್ ಬರ್ತಿದ್ದಾರೆ ನೋಡಿ. ಒಂದು ಕ್ವಶನ್ ಆದ ತಕ್ಷಣ ಅಂದರೆ 2 ಮಾರ್ಕ್ ಆನ್ಸರು, 2 ಮಾರ್ಕ್ ಆನ್ಸರ್ಗೆ ಒಂದು ಕ್ವಶನ್ ಆದ ತಕ್ಷಣ ಒಂದು ಅಂಡರ್ಲೈನ್ ಹಾಕಿ. ಅದು ನೋಡೋಕೆ ಒಂದು ಆನ್ಸರ್ ಶೀಟ್ ಪ್ರೆಸೆಂಟೇಷನ್ ಅಂತ ಅಂತೀವಿ. ಕ್ಲೀನಾಗಿ ಕಾಣುತ್ತೆ ಅದನ್ನು. ಅಂದರೆ ಒಂದು ಕ್ವಶನ್ ಆದಮೇಲೆ ಲೈನ್ ಹಾಕ್ಲಿಲ್ಲ ಅಂದರೆ ಮೇಲ್ಗಡೆ ಇರೋ ಕ್ವಶನ್ದೇ ಕಂಟಿನ್ಯೂಷನ್ ಅನ್ಸ್ಬಿಡುತ್ತೆ. ಆ ಥರ ಕೆಲವರು ಬರೀತಾರೆ ಸ್ಟೂಡೆಂಟ್ಸ್, ಇಲ್ಲ ಅಂತ ಅನ್ನಲ್ಲ. ಬಟ್ ಆ ಥರ ಲೈನ್ ಹಾಕೋದ್ರಿಂದ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಏನು ಅಂತ ಅಂದರೆ ನಿಮಗೆ ಇದು ಡಿವೈಡ್, ಇದು 18ನೇ ಕ್ವಶನ್, ಇದು 19ನೇ ಕ್ವಶನ್, ಇದು 20ನೇ ಕ್ವಶನ್ನು ಅನ್ನೋದು ಕ್ಲೀನಾಗಿ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ನೆಕ್ಸ್ಟ್ 21ನೇ ಕ್ವಶನ್. ಸೊ ಇದೆಲ್ಲ 2 ಮಾರ್ಕ್ ಕ್ವಶನ್. 2 ಮಾರ್ಕ್ ಕ್ವಶನ್ ಹೆಂಗೆ ಬರ್ದಿದ್ದಾರೆ ನೋಡಿ, ಕ್ಲೀನಾಗಿ ಎಲ್ಲದಕ್ಕೂ ಲೈನ್ ಹಾಕಿ 2 ಮಾರ್ಕ್ ಕ್ವಶನ್ ಬರ್ದಿದ್ದಾರೆ. ಸೊ ಅದಾದ ಮೇಲೆ ಮೋಸ್ಟ್ಲಿ ಕವಿ ಪರಿಚಯ, ಎಂ ಮರಿಯಪ್ಪ ಭಟ್ರದು ಕವಿ ಪರಿಚಯ. ಪ್ಯಾಟರ್ನ್ ಹೆಂಗಿದೆ ನೋಡಿ, ಏನು ಕೀವರ್ಡ್ಸ್ನ ಇದು ಮಾಡಿದ್ದಾರೆ. ಸೊ ಕನ್ನಡದಲ್ಲೂ ನಂಬರ್ ಬರ್ದಿದ್ದಾರೆ, ಇಂಗ್ಲೀಷಲ್ಲಿ ಬ್ರ್ಯಾಕೆಟಲ್ಲಿ ಯಾವ ವರ್ಷ ಹುಟ್ಟಿರೋದು 1906ರಲ್ಲಿ ದಕ್ಷಿಣ ಕನ್ನಡದಲ್ಲಿ ಅನ್ನೋದನ್ನು ಬ್ರ್ಯಾಕೆಟಲ್ಲಿ ನಂಬರ್ ಹಾಕಿ ಬರೆದಿದ್ದಾರೆ. ಸೊ ಅದಾದಮೇಲೆ ಯಾವ ತಾಲೂಕು ಅದನ್ನು ಲೈನ್ ಮಾಡಿ ಅಂಡರ್ಲೈನ್ ಮಾಡಿದ್ದಾರೆ. ಜೊತೆಗೆ ಯಾವ್ಯಾವ ಕೃತಿಗಳನ್ನ
ಅವರು ಬರ್ದಿದ್ದಾರೆ ಅದನ್ನ ಅಂಡರ್ಲೈನ್ ಆನ್ಸರ್ ಬರೀಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಕವಿ ಪರಿಚಯದಲ್ಲಿ ಮೇಯ್ನ್ ಆಗಿ ಅವ್ರು ಹುಟ್ಟಿದ್ದು ಯಾವ ತಾಲೂಕು ಅದು ಅಂಡರ್ಲೈನ್ ಮಾಡೋದು ಇನ್ನೊಂದು ಉದ್ದೇಶ ಏನಂತ ಅಂದ್ರೆ, ಲಾಂಗ್ ಆನ್ಸರ್ಸ್ ಇದ್ದಾಗ ಅವ್ಯಾಲ್ಯೂಯೇಟರು ಎಲ್ಲ ಆನ್ಸರ್ಸ್ನು ಓದ್ತಾ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಅವರಿಗೆ ಒಂದು ದಿನಕ್ಕೆ ಇಷ್ಟು ಪೇಪರ್ ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಡೆಡ್ ಲೈನ್ ಇರುತ್ತೆ. ಸೊ ಎಲ್ಲದನ್ನೂ ಒಂದು ಲೈನ್ ಬೈ ಲೈನ್ ಓದ್ತಾ ಕೂತ್ಕೊಂಡ್ರೆ ಅವ್ರು ಅವ್ಯಾಲ್ಯೂಯೇಟ್ ಮಾಡೋಕ್ಕಾಗಲ್ಲ, ಅವ್ರು ಡೆಡ್ ಲೈನ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಸೊ ಅಂಡರ್ಲೈನ್ ಅಂಡರ್ಲೈನ್ ಮಾಡಿರೋದು ಯಾವುದು, ನಮಗೆ ಬೇಕಾಗಿರೋ ಕೀವರ್ಡ್ಸ್ ಇದೆಯಾ, ಅಂಡರ್ಲೈನ್ ಮಾಡಿರೋದು ಎದ್ದು ಕಾಣುತ್ತೆ ಕಣ್ಣಿಗೆ. ಸೊ ಇದು ಕೀವರ್ಡ್ಸ್ ಆಯಿತು, ಆನ್ಸರ್ ಕರೆಕ್ಟಾಗಿದೆ ಅಂತ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರನೇ ಅಂಡರ್ಲೈನ್ ಮಾಡಿ ಅಂತ ಹೇಳೋದು. ಅಂಡರ್ಲೈನ್ ಮಾಡೋದನ್ನು ಮರಿಬೇಡಿ. ಓಕೆ, ಕುಮಾರವ್ಯಾಸ ಅವ್ರದ್ದು ಕೇಳಿದ್ದಾರೆ. ಸೊ ಕವಿ ಪರಿಚಯ ಇಬ್ರದ್ದು. ಇದು ಛಂದಸ್ಸು 30ನೇ ಕ್ವಶನ್ನು, ಛಂದಸ್ಸು ಬಗ್ಗೆ ಕೇಳಿದ್ದಾರೆ. ಅದಾದ ಮೇಲೆ ಅಲಂಕಾರಗಳ ಬಗ್ಗೆ ಕೇಳಿದ್ದಾರೆ. ಓಕೆ, ಅಲಂಕಾರಗಳ ಬಗ್ಗೆ ಮಾರಿಗೌತಣವಾಯಿತು ನಾಳಿನ ಭಾರತವು, ಅಲಂಕಾರ ರೂಪಾಲಂಕಾರ ಅದ್ರ ಬಗ್ಗೆ ಕೇಳಿದ್ದಾರೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋದು. ನೆಕ್ಸ್ಟ್ ಗಾದೆ ಮಾತುಗಳ ಬಗ್ಗೆ ಕೇಳಿದ್ದಾರೆ. ಎಷ್ಟು ಕ್ಲೀನಾಗಿ ಬರೆದಿದ್ದಾರೆ ನೋಡಿ, ಗಾದೆ ಮಾತನ್ನು ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಮೇಲೆ ಸಂದರ್ಭ ಸಹಿತ ವಿವರಿಸಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಇದು ಯಾವಾಗ ಯಾರು ಹೇಳಿದ್ದು, ಯಾವ ಸಂದರ್ಭದಲ್ಲಿ ಹೇಳಿರೋದು ಅಂತ ಕೇಳಿದ್ದಾರೆ. ಸೊ ಎಲ್ಲಿಂದ ಆಯ್ಕೆ ಮಾಡಿರೋದು ಅಂತ ಬರೆದಿದ್ದಾರೆ. ಆಯ್ಕೆ ಅಂತ ಯಾವ ಸಂದರ್ಭದಲ್ಲಿ ಹೇಳಿರೋದು, ಅದರ ಸ್ವಾರಸ್ಯ, ಕನ್ಕ್ಲೂಷನ್, ಲಾಸ್ಟ್ ಸ್ಟೇಟ್ಮೆಂಟ್ ಅಂತಾರಲ್ಲ ಅದು. ಎರಡು ಸಂದರ್ಭ ಸಹಿತ ವಿವರಿಸಿ. 3 ಕೊಟ್ಟಿದ್ದಾರೆ. 3, 4, 5, 6 ಸಂದರ್ಭ ಸಹಿತ ವಿವರಿಸಿ. ಅಂದರೆ 1, 2, 3, 4, 5, 6. ಓಕೆ, 3 ಮಾರ್ಕ್ಸ್ ಕ್ವಶನ್. ದೆನ್ ಅದಾದ ಮೇಲೆ ನಿಮಗೆ ಪೊಯಮ್ ಕಂಟಿನ್ಯೂ ಮಾಡೋಕ್ಕೆ, ಪೊಯಮ್ ಬರೆಯೋದಕ್ಕೆ ಹೇಳಿದ್ದಾರೆ. ಅದಾದಮೇಲೆ ಭಾವಾರ್ಥ ಬರೆಯೋದಕ್ಕೆ ಹೇಳಿದ್ದಾರೆ. ಇದು 4 ಮಾರ್ಕ್ಸ್ ಕ್ವಶನ್ನು. ಸೊ ಇದು ಕೂಡ 4 ಮಾರ್ಕ್ಸ್ ಕ್ವಶನ್ನು. ನೋಡಿ 4 ಮಾರ್ಕ್ಸ್ ಕ್ವಶನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. 4 ಮಾರ್ಕ್ಸ್ ಕ್ವಶನ್ನು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಇದಾದಮೇಲೆ ಲೆಟರ್ ರೈಟಿಂಗ್ ಇದು ಕೂಡ 2 ಪೇಜಲ್ಲಿ ಲೆಟರ್ ರೈಟಿಂಗ್. ಅದಾದ ಮೇಲೆ ಎಸ್ಸೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಒಂದು ಫಸ್ಟು ಪೀಠಿಕೆ ಹಾಕಿದ್ದಾರೆ, ಇಂಟ್ರಡಕ್ಷನ್. ಪೀಠಿಕೆ ಅಂದರೆ ಇಂಟ್ರಡಕ್ಷನ್. ದೆನ್ ವಿಷಯ ನಿರೂಪಣೆ ಅಂದರೆ ಅದ್ರ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸು. ಅದಾದಮೇಲೆ ಉಪಸಂಹಾರ ಅಂದರೆ ಕನ್ಕ್ಲೂಷನ್. ಸೊ 5 ಮಾರ್ಕ್ಸಿಗೆ ಆರಾಮಾಗಿ 5 ಮಾರ್ಕ್ಸ್ ತಗೊಬೋದು. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನೀವು ಸ್ಟಾರ್ಟಿಂಗಲ್ಲಿ ಬರೆದಿರೋ ಆನ್ಸರ್ನ ಕೊನೆಯಲ್ಲಿ ಬರೆದುಬಿಟ್ರೆ ಮತ್ತೆ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತೆ ಅನ್ನೋದನ್ನು ನಂಬೇಡಿ. ಯಾಕೆ ಅಂತ ಅಂದರೆ ಕೆಲವರು ಅದನ್ನು ಟ್ರಿಕ್ಸ್ ಅಂತ ಯೂಸ್ ಮಾಡ್ಕೊತಾರೆ, ಎಕ್ಸ್ಟ್ರಾ ಮಾರ್ಕ್ಸ್ ಬಂದುಬಿಡ್ಲಿ ಬರೆದಿರೋದನ್ನೇ ತಿರ್ಗಾ ಮುರ್ಗಾ ಬರೆದುಬಿಟ್ರೆ ಅಂತ. ಸೊ ಆ ಥರ ಅನ್ಕೊಂಬೇಡಿ, ಅದು ತಪ್ಪಾಗುತ್ತೆ. ಯಾಕಂದರೆ ಎವ್ಯಾಲ್ಯೂಯೇಟ್ ಮಾಡೋರು ಯಾರೂ ದಡ್ರಲ್ಲ. ರಿಪೀಟ್ ಆಗಿರೋ ಕ್ವಶನ್ಗೆ ಮಾರ್ಕ್ಸ್ ಕೊಡಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ, ಇವರಿಗೆ 100 ಔಟ್ ಆಫ್ 100 ಬಂದಿದೆ, ಎಲ್ಲ ಬರೆದಿದ್ದಾರೆ. ಕೆಲವೊಂದು ಸತಿ ನಾನು ಮರ್ತು ಬಿಟ್ಟಿದ್ದೀನೇನೋ ಅನ್ನೋ ಭಯದಲ್ಲಿ 2 ಕ್ವಶನ್ನು 3 ಕ್ವಶನ್ನು ಮತ್ತೆ ಬರ್ದಿರೋದನ್ನೇ ಬರೆಯೋ ಚಾನ್ಸಸ್ ಇರುತ್ತೆ. ಅಥವಾ ನಾನು ಬರ್ದಿದ್ರೂ ಕೂಡ ಕೆಲವರು ಅತಿ ಬುದ್ಧಿವಂತಿಕೆಯಿಂದ ಕೊಡ್ಲಿ ಮಾರ್ಕ್ಸ್ನ ಅನ್ನೋ ಥರ ಬರ್ದಿರೋದು ಇರುತ್ತೆ. ಸೊ ಇವರು ಇಲ್ಲಿ ಛಂದಸ್ಸು ಬಗ್ಗೆ ಬರ್ದಿದ್ದಾರೆ, ಅದನ್ನು ರಿಪೀಟೆಡ್ ಅಂತ ಮಾರ್ಕ್ ಮಾಡಿದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿಲಿ 30ನೇ ಪ್ರಶ್ನೆ 3 ಮಾರ್ಕ್ಸಿಗೆ ಬಂದಿದೆ. ಓಕೆನಾ, ಇದೇ ಪ್ರಶ್ನೆನ ಮತ್ತೆ ಇನ್ನೊಂದು ಸತಿ ಬರೆದಿದ್ದಾರೆ. ಅದು ಗಾಬರಿಯಿಂದ ಬರೆದ್ರು ಅಥವಾ ಏನೋ ಬೇಕು ಅಂತ ಬರೆದ್ರು ಗೊತ್ತಿಲ್ಲ. ಸೊ 30ನೇ ಪ್ರಶ್ನೆ. ಸೊ ಅದಕ್ಕೆ ರಿಪೀಟೆಡ್ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ, ರಿಪೀಟೆಡ್ ಅಂತ. ಅದಕ್ಕೆ ಮಾರ್ಕ್ಸ್ ಕೊಡಲ್ಲ. ಓಕೆನಾ, ಸೊ ಈ ಥರ ಬ್ರಿಲಿಯಂಟ್ ಅಂದರೆ ಔಟ್ ಆಫ್ ಔಟ್ ತೆಗಿಯೋರು ಯಾರೂ ಬರೆಯಲ್ಲ. ಕೆಲವರು ಪಾಸ್ ಆಗೋದು ಡೌಟು ಅನ್ನೋ ಥರ ಇರ್ತಾರಲ್ಲ, ಅಂಥವ್ರು ಗೊತ್ತಿರೋ ಆನ್ಸರ್ಸ್ನ ಇನ್ನೊಂದು 2-3 ಸತಿ ಬರ್ದುಬಿಟ್ರೆ ತಿರ್ಗಾ ಮುರ್ಗ ನನಗೆ ಎಕ್ಸ್ಟ್ರಾ ಮಾರ್ಕ್ಸ್ ಬಂದುಬಿಡುತ್ತೆ, ಪಾಸ್ ಆಗ್ಬಿಡ್ತೀನಿ ಅನ್ನೋ ಕಾನ್ಫಿಡೆನ್ಸಿಂದ ಬರುತ್ತೆ. ಓವರ್ ಕಾನ್ಫಿಡೆನ್ಸ್ ಅದು. ಓಕೆ, ಈಗ 35ನೇ ಪ್ರಶ್ನೆ, ಸಂದರ್ಭ ಸಹಿತ ಬರೀರಿ. ಇದು ರಿಪೀಟೆಡ್ ಅಂತ ಬರ್ದಿದ್ದಾರೆ. ಓಕೆ, 35ನೇ ಪ್ರಶ್ನೆಯಲ್ಲಿ ಬರ್ದಿದ್ದಾರಾ? 35ನೇ ಪ್ರಶ್ನೆ ಇದೆಯಲ್ಲ 35ನೇ ಪ್ರಶ್ನೆ, ಇದನ್ನೇ ಮತ್ತೆ ತಿರ್ಗಾ ಬರ್ದಿದ್ದಾರೆ. ಅಂದರೆ ಗಾಬರಿಯಿಂದ ನಾವು ಬರ್ದಿರಬಹುದು, ಎಲ್ಲಿ ನಾನು ಮಾರ್ಕ್ಸ್ ಕಳ್ಕೊಂಡ್ಬಿಡ್ತೀನೋ ಅಥವಾ ಬಿಟ್ಟಿದ್ದೀನೇನೋ ಅಂತಲೂ ಬರ್ದಿರ್ಬೋದು. ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ಇನ್ನು ಮಿಕ್ಕಿದ್ದು ಎಲ್ಲ ಕಾಟ್ ಹಾಕ್ಬೇಕಾಗತ್ತೆ. ಸೊ ಇನ್ನೊಂದು ನೆನ್ಪಿಡಿ, ನಿಮಗೆ
ಮ್ಯಾಥ್ಸಲ್ಲಿ ಮಾತ್ರ ಎಕ್ಸ್ಟ್ರಾ ಶೀಟ್ ಇರುವಂಥ ಆನ್ಸರ್ ಶೀಟ್, ಹೆಚ್ಚು ಕಮ್ಮಿ 32 ಶೀಟ್ ಇರುವಂಥ ಆನ್ಸರ್ ಶೀಟ್ನ ಕೊಡ್ತಾರೆ. ಬಟ್ ಬೇರೆ ಸಬ್ಜೆಕ್ಟಲ್ಲಿ ಎಲ್ಲದೂ ಕೂಡ 24 ಇರುವಂಥ ಆನ್ಸರ್ ಶೀಟು. ಓಕೆ, ಲಿಸನ್ ಇಯರ್. ಬೇರೆ ಎಲ್ಲ ಸಬ್ಜೆಕ್ಟ್ಗೂ 24 ಪೇಜ್ ಇರೋ ಆನ್ಸರ್ ಶೀಟ್ನ ಬುಕ್ಲೆಟ್ನ ಕೊಡ್ತಾರೆ. ಮ್ಯಾಥ್ಸಲ್ಲಿ ಮಾತ್ರ 32, ಯಾಕೆಂದರೆ ಮ್ಯಾಥ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರಿಬೇಕಾಗಿರುತ್ತೆ, ಅದಕ್ಕೆ ಜಾಸ್ತಿ ಪೇಜಸ್ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ 32 ಪೇಜ್ನ ಕೊಡ್ತಾರೆ. ಸೊ ನೀವು ಬರ್ದಿರೋ ಅಷ್ಟು ಇಲ್ಲಿ ಇವರು ಯೂಸ್ ಮಾಡ್ಕೊಂಡಿರೋದು 22 ಪೇಜ್ ಯೂಸ್ ಮಾಡ್ಕೊಂಡಿದ್ದಾರೆ, 23, 24 ಕಾಟ್ ಮಾಡಿದ್ದಾರೆ. ಸೊ ನೀವು ಅಷ್ಟೇ ಎಕ್ಸಾಮಲ್ಲಿ ಎಷ್ಟು ಬರೀತಿರೋ ಅದು ಬರೆದ ಮೇಲೆ ಎಲ್ಲದನ್ನು ಕಾಟ್ ಮಾಡಿ, ಬ್ಲ್ಯಾಂಕ್ ಇರೋ ಪೇಜಸ್ನ ಕಾಟ್ ಮಾಡಿ ಆರಾಮಾಗಿ ನೀವು 100/100 ನೀವು ಸ್ಕೋರ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಮಕ್ಕಳ. ಓಕೆ, ಈ ಥರ ಪ್ಯಾಟರ್ನಲ್ಲಿ ನೆನ್ಪಿಟ್ಕೊಳ್ಳಿ. ಥೀಮ್ ಏನು, ಪಾಠದ ಹೆಸರು ಅಥವಾ ಗದ್ಯದ ಹೆಸರು, ಪೊಯೆಟ್ ಅಥವಾ ಕವಿಯ ಹೆಸರು, ಅದರಿಂದ ಇಂಪಾರ್ಟೆಂಟ್ ಮೆಸೇಜ್ ಏನು ಅನ್ನೋದು ಮರೆಯಲ್ಲ, ನೆನಪಲ್ಲಿರುತ್ತೆ. ಯಾವುದೇ ಕ್ವಶನ್ ಕೊಟ್ಟರು ಪಟ್ ಅಂತ ನೆನಪಾಗುತ್ತೆ. ಸೊ ಯಾವುದನ್ನ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. 18ನೇ ತಾರೀಕು ಆರಾಮಾಗಿ ಹೋಗಿ ಎಕ್ಸಾಮ್ ಪೇಪರ್ ತಗೊಳ್ಳಿ, ಆರಾಮಾಗಿ ನೀವು ಓದಿರೋದೆಲ್ಲ ಕ್ವಶನ್ಸು, ನಾವು ಕೊಟ್ಟಿರೋ ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲದೂ ಬಂದಿರುತ್ತೆ. ಸೊ ಆರಾಮಾಗಿ ಯೋಚನೆ ಮಾಡಿ ಸೀರಿಯಸಲ್ಲಿ ಬರ್ಕೊಂಡು ಹೋಗಿ. ಯಾವುದೋ ಕ್ವಶನ್ನು ಯಾವುದೋ ಮೈನು ಮಿಕ್ಸ್ ಮಾಡಿ ಬರೆಯೋಕ್ಕೆ ಹೋಗ್ಬೇಡಿ. ಓಕೆ, ಸೊ ಜೊತೆಗೆ ಈ ವಿಡಿಯೋ ನಿಮ್ಮದು ಎಕ್ಸಾಮ್ ಆದ ಮೇಲೆ ನೀವು ಬಂದುಬಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಮಾರ್ಕ್ಸ್ ನಾವು ಕೊಟ್ಟಿರೋ ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಶಾರ್ಟ್ ಕ್ವಶನ್ಸಿಂದ ಬಂತು, ನಿಮಗೆ ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿ ಬಂದಿದ್ದೀರಾ ಅನ್ನೋದು. ಎಲ್ಲರೂ 100/100 ತೆಗಿತೀರಾ ಅನ್ನೋ ನಂಬಿಕೆ ನನಗಿದೆ. ಸೊ ಅದನ್ನು ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಓಕೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.